ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಎಲೆಕ್ಟ್ರಿಕಲ್ ಅರ್ಥಿಂಗ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕಲ್ ಅರ್ಥಿಂಗು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲೆಕ್ಟ್ರಿಕಲ್ ಅರ್ಥಿಂಗಲ್ಲಿ ಮೇನಾಗಿ ಜಿ ಐ ಅರ್ಥಿಂಗು ಮತ್ತು ಕಾಪರ್ ಅರ್ಥಿಂಗ್ ಅಂತ ಬರುತ್ತೆ. ಅದರಲ್ಲೂ ಕೂಡ ಜಿ ಐ ಅರ್ಥಿಂಗು ಓನ್ಲಿ ಫಾರ್ ಪ್ಯಾನಲ್ ಬಾಡೀಸು ಈ ಥರದಕ್ಕೆಲ್ಲ ನಾವು ಜಿ ಐ ಅರ್ಥಿಂಗ್ನ ಕೊಡ್ತೇವೆ. ಕಾಪರ್ ಅರ್ಥಿಂಗ್ನ ಯು ಪಿ ಎಸ್ಸು ಮತ್ತು ಯು ಪಿ ಎಸ್ ನ್ಯೂಟ್ರಲ್ ಅರ್ಥಿಂಗು, ಡೆಡಿಕೇಟೆಡ್ ಅರ್ಥಿಂಗು ಮತ್ತು ಸರ್ವರ್ ಅರ್ಥಿಂಗ್ಗೆ ನಾವು ಕಾಪರ್ ಅರ್ಥಿಂಗನ್ನು ಯೂಸ್ ಮಾಡ್ತೇವೆ. ನಾವೀಗ ಇಲ್ಲಿ ರೆಡಿ ಮಾಡ್ತಾ ಇರೋದು ಕಾಪರ್ ಅರ್ಥಿಂಗು. ಕಾಪರ್ ಅರ್ಥಿಂಗ್ ಯಾವ ಥರ ಇರುತ್ತಂದರೆ, ಅದರಲ್ಲಿ ಪ್ಲೇಟು ಮತ್ತು ಜಿ ಐ ಎಲೆಕ್ಟ್ರೋಡ್ ಬರುತ್ತೆ. ಕಾಪರ್ ಪ್ಲೇಟ್ ಬಂದ್ಬಿಟ್ಟು 300x300x3 mm ಇರ್ಬೋದು, ಅಥವಾ 450x450x3 mm ಇರ್ಬೋದು. ದೆನ್ 600x600x3 mm ಇರ್ಬೋದು. ಆ ಥಿಕ್ನೆಸ್ಸು ವೇರಿನೂ ಆಗ್ಬೋದು. ಅದು ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ ಫಾರ್ ಗೋಯಿಂಗ್ ಟು ಮೇಕ್ ದ ಅರ್ಥಿಂಗ್ ಎಲೆಕ್ಟ್ರೋಡ್ ಅಂತ. ಈಗ ನಾವು ಮಾಡ್ತಾ ಇರೋದು ಅರ್ಥಿಂಗ್ ಎಲೆಕ್ಟ್ರೋಡ್ ಬಂದು 450x450x3 mm ಕಾಪರ್ ಅರ್ಥಿಂಗ್